ಅದೇ ಆ ರಾಮನಗರದ ಹಳೆ ಸಂಸ್ಥಾನದ ಒಂದು ಅರಮನೆ ಹರಾಜಿಗಿದೆಯಲ್ಲ, ಅದೇ ನಮ್ಮ ಮುಕುಂದ್ ಮಾವ ಪೆಂಡಿಂಗ್ ಕಾಂಟ್ರಾಕ್ಟ್ ತಗೊಂಡಿದ್ರು ನೋಡಿ, ಅದನ್ನೇ ತೆಗೆದುಕೊಂಡು ನಾನು ಗಂಗಾ ಅಲ್ಲೇ ಇರ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ. ನೋಡಪ್ಪ, ಅದರ ವಿಷಯ ಇನ್ನೂ ನಿನಗೆ ಗೊತ್ತಿಲ್ಲಪ್ಪ. ಜನ ಅದರ ಹತ್ರ ಹೋಗೋದಕ್ಕೆ ಹೆದರ್ತಾರೆ. ಅದು ವಾಸಕ್ಕೆ ಯೋಗ್ಯವಾದ ಮನೆಯಲ್ಲಪ್ಪ. ಬೇರೆಯವರ ವಿಷಯಕ್ಕೆ ಮೊನ್ನೆ ನಿನ್ನ ಚಿಕ್ಕ ಮಾವನೇ ಅಲ್ಲಿಗೆ ಹೋಗಿ ಅಲ್ಲಿ ಏನೋ ನೋಡ್ಕೊ ಬಂದು ಹೆದರ್ಕೊಂಡು ಈಗಲ ಗಡಗಳ ನಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಮೊನ್ನೆ ಪೈಂಟಿಂಗ್ ಕೆಲಸ ಮುಗಿಸ್ಕೊಂಡು ಬೀಗ ಹಾಕೊಂಡು ಮನೆಗೆ ಬಂದಿದ್ದಂತೆ. ಮತ್ತೆ ಯಾರು ಅಲ್ಲಿಗೆ ಹೋಗಿ ಬೀಗ ಓಪನ್ ಮಾಡಿ ಒಳಗಡೆ ಹೋಗ್ಬಿಟ್ಟಿದಾರಂತೆ. ಮಾವ, ಅದು ನಾನೇನೆ. ನನ್ನ ಹೈವೇಲಿ ಬರ್ತಿರ್ಬೇಕಾದ್ರೆ ಅರಮನೆ ಡೋರ್ ಓಪನ್ ಆಗಿತ್ತು. ಒಳಗಡೆ ಯಾರಿದ್ದಾರೆ ಅಂತ ನೋಡಿದೆ, ಯಾರು ಕಾಣಲಿಲ್ಲ. ಒಳಗಡೆ ನಾನೇ ಹೋಗಿ ಸುತ್ತಾಡ್ಕೊಂಡು ನೋಡಿದೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಆ ಜಾಗ ನನಗೆ ತುಂಬಾ ಇಷ್ಟ ಆಯ್ತು. ಆ ಜಾಗ ನಾನು ತಗೊಂತೀನಿ. ಆ ಜಾಗ ನೋಡಿದ್ಯಾ, ಆ ಜಾಗ ತಗೋತೀನಿ ಅಂತ ಮಾತ್ರ ಹೆದರ್ಕೊಂಡು ಆ ರೀತಿ ಹೊರತಾ ಇದ್ದೇನೆ. ಅಂತದ್ರಲ್ಲಿ ನೀನು ಆ ಜಾಗನ ತಗೋತೀನಿ ಅಂತ ಹೇಳ್ತಾ ಇದೆಯಲ್ವಾ? ಮಾವ, ತಪ್ಪು ತಿಳ್ಕೊಬೇಡಿ. ಈ ಊರು, ಈ ಜಾಗ ನಮ್ಮ ತಾಯಿ ಹುಟ್ಟಿದ್ದು. ಇಲ್ಲಿ ಮೊದಲಿಂದ ನಾನು ಆಸ್ತಿ ಮಾಡ್ಬೇಕಂತ ತುಂಬಾ ದಿನದಿಂದ ಆಸೆ.